ನಾವಿವತ್ತು ತೀತರ್ ಕೋಳಿ ತಿನ್ನೋ ಚಾಲೆಂಜ್ ನ ಮಾಡ್ತಿದ್ವಿ. ಸ್ಪೆಷಲ್ ತೀತರ್ ಕೋಳಿ ಬಂತು ನೋಡಿ. ಇದನ್ನ ಬೇಕಾದ್ರೆ 100 ತಿಂತೀವಿ ಅಂತ ಅನ್ಸುತ್ತೆ. ನನ್ ಪ್ಲೇಟ್ ಅಲ್ಲಿ ಇವಾಗ 4 ತೀತರ್ ಕೋಳಿ ಇದೆ. ಜಾಸ್ತಿ ಕಂಡ ಇಲ್ಲ, ಮೂಳೆ ಅಣ್ಣ. ಹಂಗೆ ಪವನ್ ಒಂದ್ ಪ್ಯಾಂಟ್ ಇದ್ರೆ ಪವನ್ ನೋಡು ಚಡಿಲಿ ಎಷ್ಟು ಚೆನ್ನಾಗ್ ಕಾಣ್ತಾವ್. ಗೈಸ್, ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ ನ ಫುಡ್ ಲಾಗ್ ಗೆ ಸ್ವಾಗತ ಸುಸ್ವಾಗತ. ನಾನು ಪವನ್ ಮತ್ತೆ ಗೌತಮ್ ಇವತ್ತು ಹೋಗ್ಬಿಟ್ಟು ತೀತರ್ನ ತಿಂತಿದೀವಿ. ಎಷ್ಟು ಬೇಕಾದ್ರೂ ತೀತರ್ ತಿನ್ಬೋದು. ಯಾರು ಜಾಸ್ತಿ ತೀತರ್ ಕೋಳಿನ ತಿನ್ ಮುಗಿಸ್ತೀವಿ ಅವರು ವಿನ್ನರ್ ಆಗ್ತೀವಿ. ನೋಡಿ ಗೈಸ್, ಕರ್ನಾಟಕ ಬಾವುಟ, ಪ್ರೈಸ್ ಏನು ಅಂತ ಫಸ್ಟ್ ಹೇಳಿ. ರೆಡ್ ಆರ್ಮಿ, RCB ಫಸ್ಟ್ ಮ್ಯಾಚ್ ನ ಗೆದ್ದಾಯ್ತು. ಇಲ್ಲಿಬ್ರು CSK ಫ್ಯಾನ್ ಇದಾರೆ. ಇನ್ನು 10 ಜನ ಬರ್ಲಿ, ಒಬ್ನೇ ರೇಗಿಸ್ಬಿಡ್ತೀನಿ CSK ಅವ್ರಿಗೆ. ಅದು ಡಿಫರೆನ್ಸ್ ಇದೆ ಎರಡಕ್ಕೂ. ನಾಚಿಕೆ ಮನ ಬರ್ತೀನಿ. ನಿಮ್ಗೆ ನಾಚಿಕೆ ಮನ ಬರೆದಿರ್ಬೇಕು. ಫಸ್ಟ್ ಮ್ಯಾಚ್ ಇವಾಗ ತೀತರ್ ತಿನ್ನೋಣ ಬನ್ನಿ. ಎಷ್ಟ್ ತೀತರ್ ತಗೋಣ ಮಚ್ಚಿ? ಫಸ್ಟ್ 100 ನಡೀರಿ ಗೈಸ್. ನಾನು ಕೋಬ್ರಾ ಯಾಕೆ ಬಂದಿಲ್ಲ ಅಂತ ಕಮೆಂಟ್ ಹಾಕ್ಬಿಡಿ. ಕೋಬ್ರನ್ಗೆ ತೀತರ್ ತಿನ್ನೋ ಅಂತಂದ್ರೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಕುಂಡಾಡಕ್ ಬಿಡಿದ. ನಾನ್ ತೀತರ್ ತಿನ್ನುದಿಲ್ಲ, ಅಯ್ಯೋ ತೀತರ ಅಂತೆಲ್ಲ ಆಡ್ಬಿಡಿದ. ತೀತರ್ ಕೋಳಿ ಗೌಜ್ಲಕ್ಕಿ ನಾನ್ ತಿನ್ನಲ್ಲ ಅದನ್ನ. ಯಾಕೋ ನಾನ್ ತಿನ್ನಲ್ಲ. ಕೋಳಿನೇ ಕಣೋದು. ಬಡ ಅದಕ್ಕೆ ಈ ವಿಡಿಯೋದಲ್ಲಿ ಇವತ್ತು ನಾವೇ ತಿಂತಾ ಇದೀವಿ. ಲಯನ್ಸ್ ನ ಕರ್ಕೊಂಡ್ ಬಂದಿದ್ವಿ. ಒಳ್ಳೆ ಈದ್ ನಾಯಿಗಳಿದ್ದಂಗ ನಾಯಿ ಇದಿರೋ ಮರಿ ಇದ್ದಂಗ. ಗೈಸ್, ತೀತರ್ ಕೋಳಿನ ಇಲ್ಲೇ ರೆಡಿ ಮಾಡೋದು. ನಮ್ಗೆ ತೀತರ್ ಅಂತಂದ್ರೆ ಇಲ್ಲಿ ಇಟ್ಟಿಲ್ಲ. ಇದು ಚಿಕನ್ ತಂದೂರಿ. ತೀತರ್ ಮೇಲ್ಗಡೆ ಗ್ರಿಲ್ ಮಾಡಿ ತಗೋಬರ್ತಾರೆ, ಅವಾಗ ತೋರಿಸ್ತೀನಿ. ಇಲ್ಲೇ ಈ ಬೆಂಕಿಲೆ ಗ್ರಿಲ್ ಮಾಡೋದು. ಇವಾಗ ಗ್ಯಾಸ್ ಲಿಮಿಟೆಡ್ ಇವತ್ತು ಗೈಸ್. ಇವಾಗ ಗ್ಯಾಸ್ ಲಿಮಿಟೆಡ್ ಇರೋದ್ರಿಂದ ಈ ಮಿಷಿನ್ ಯೂಸ್ ಮಾಡ್ತಿಲ್ಲ ಇವಾಗ. ಎಂಪೈರ್ ಎಲ್ಲಾ ಕಡೆನೂ ಅಷ್ಟೇನೆ ಬೆಂಕಿಲೆ ಯೂಸ್. ಪವನ್ ನೋಡು ಚಡಿಲಿ ಎಷ್ಟು ಚೆನ್ನಾಗ್ ಕಾಣ್ತಾವ. तंदूरी टाइप बताना ना, वो टाइप में कौन आता है, कौन सा आता है? ಹೇಳಕ್ ಬರ್ತಾ ಇಲ್ಲ. लेके आओ ಉಂಡೆ ಕೋಳಿ ತಗೋ. ತೀತರ್ ಲೇಕೆ आओ ಬೈ. ಕನ್ನಡದವನ್ ಕರ ಇವರು. ಅವನಿಗೆ ಕೊಡ್ತೀವಿ ಆರ್ಡರ್ನ. ವಿಡಿಯೋ ಮಾಡ್ತಾ ಆದ್ಮಿ ಅಲ್ಲ, ಕನ್ನಡ ಬಿಟ್ಬಿಟ್ಟು ಹಿಂದಿಲ್ ಮಾತಾಡ್ತಾದ್ರು ಅದ್ರಲ್ಲೂ ಗಾಂಚಲಿ ಬರುತ್ತೆ. ಹಿಂದಿಲ್ ಮಾತಾಡ್ತಾವನೆ, ಅದ್ರಲ್ಲೂ 2x ಅಲ್ಲಿ ಮಾತಾಡ್ತಾವನು. ಅರ್ಥನೇ ಆಯ್ತಿಲ್ಲ. ಈ ತರ ಹಿಂದಿ ಯಾರು ಮಾತಾಡ್ತಾರ? ನಿಧಾನಕ್ಕೆ ತಿನ್ನು ಮಚ್ಚಿ. ನೋಡಿ ಫ್ರೀಯಾಗಿ ಪಾಯಸ ಕೊಟ್ರು ಅಂಕಲ್ ಅಲ್ಲಿ. ದುಡ್ಡು ಕಡ ದುಡ್ಡು ಕೊಟ್ಟು ಪಾಯಸ ಕಪ್ ಕೊಟ್ಟಂಗೆ ಅನ್ಕೋಬಿಟ್ಟಿದ್ದೆ ಸದ್ಯಕ್ಕೆ. ಅಣ್ಣ, ಅದೇ ಫುಲ್ ಉಂಡೆ ತರ ಬರುತ್ತಲ್ವಾ ಫ್ರೈ, ಅದೇ ತಂದೂರಿ ತರ ಇರುತ್ತೆ. ಫುಲ್ ತೀತರ್ ಅಣ್ಣ. ಕಣಪ್ಪ, ಅದೇನೆ ಫುಲ್ ತೀತರ್ ಕಟ್ ಮಾಡ್ಬೇಡಿ, ಹಂಗೆ ಕೊಡಿ. 3 ಕೊಡಿ ಅಣ್ಣ ಫಸ್ಟ್. ಇನ್ನೇನು 4 ತಗೊಳುವ, ತಿಂತೀವಿ ಅನ್ಸುತ್ತೆ. ಒಂದು ಅಣ್ಣ 150 ಗ್ರಾಮ್ ಇರುತ್ತಾ ಮಚ್ಚಿ? 2 ತಿಂತೀವಿ ಅನ್ಸುತ್ತೆ ಒಬ್ಬೊಬ್ರು. 4 ಕೊಡಿ. 1 2 4 ಇಸ್ಕೋ. ಫಸ್ಟ್ 3 ತಗೋ, ಚೆನ್ನಾಗಿದ್ರೆ ತಗೊಳ್ಳೋಣ. 4 ತಗೋ. 4 ಕೊಡಿ ಅಣ್ಣ. ಹೇಳ್ತಿದ್ದೆ ಮಚ್ಚಿ. ಆಮೇಲೆ ಬರೀ ತೀತರ್ ಅಷ್ಟೇ. ಪೆಪ್ಸಿ ತಗೋಬಹುದು. ತೀತರ್ ತಿನ್ನೋ ಚಾಲೆಂಜ್ ಇಲ್ಲ. ಇನ್ನು ಕಾಂಪಿಟೇಷನ್ ಕರ್ಕೊಂಡವರು. ರೈಸ್ ಬಿರಿಯಾನಿ ರೈಸ್ ಬಿರಿಯಾನಿ MR ರೈಸ್ ಇದೆ. ಮಟನ್ ರೈಸ್ MR ಬರೀ ಬಿರಿಯಾನಿ. ಚಿಕನ್ ಬಿರಿಯಾನಿ ರೈಸ್. ಮಂದಿ ರೈಸ್ ಚೆನ್ನಾಗಿರುತ್ತೆ ಕಣ. ಮಂದಿ ರೈಸ್ ಆಯ್ತು. ಒಂದ್ ಮಂದಿ ರೈಸ್. ಒಂದ್ ಮಂದಿ ರೈಸ್ 4 ತೀತರ್. ಮಂದಿ ರೈಸ್ ಅಂದ್ರೆ 1 ಪ್ಲೇಟ್ ಅಷ್ಟೇ ಅಲ್ವಾ, ಜಾಸ್ತಿ ಕೊಡಲ್ಲ. ರೈಸ್ ಒಂದ್ ಪೆಪ್ಸಿ ಕೊಡಿ. ದೊಡ್ಡದೇ ಕೊಡಿ ಅಣ್ಣ. ಹಂಗೆ ಪವನ್ ಒಂದ್ ಪ್ಯಾಂಟ್ ಇದ್ರೆ ಮನ್ಸೂನ್ ಇಸ್ ದೊಡ್ಡ ಸಣ್ಣ ಚಡ್ಡಿ ಸಾಕಾಯ್ತೈತಲ್ಲ. ಅದೇ ಎಷ್ಟು ಬೇಕಷ್ಟು ಮುಚ್ಕೊಂಡಿದೀನಿ ಕಣೋ ನಾನು. ರೈಸ್, ನಮ್ಮ ಸ್ಪೆಷಲ್ ತೀತರ್ ಕೋಳಿ ಬಂತು ನೋಡಿ. ಇದನ್ನ ಬೇಕಾದ್ರೆ 100 ತಿಂತೀವಿ ಅಂತ ಅನ್ಸುತ್ತೆ. 100 ಅಲ್ಲ, 3 ತಿಂತೀವಿ ಅಂತ ಅನ್ಸುತ್ತೆ. ಇದೇನ ಹಿಂಗೈತಿ ಇಷ್ಟಪ್ಪ ಬರೀ ತೀತರ್. ನೋಡಿ ಗೈಸ್ ಹೆಂಗೈತೆ ಅಂತ. ಮಚ್ಚಿ ಒಂದು ಫಿಲಮ್ ಅಲ್ಲಿ ಅದೇ
ಪ್ರಜ್ವಲ್ ದೇವರಾಜ್ ಅವರು ಲಾಯರ್ ಆಗಿರ್ತಾರ, ಅದ್ರಲ್ಲಿ ಯಾವ್ದೋ ಕೋಳಿ ಆರ್ಡರ್ ಮಾಡ್ಬಿಟ್ಟು ಟರ್ಕಿ ಕೋಳಿ ತಿಂತಾರಲ್ಲ. ಟರ್ಕಿ ಸಾಕಾದಾಗ ಇದೆ ಮಚ್ಚಿ, ಅದು ದೊಡ್ಡ ಕೋಳಿ ಕೊಟ್ಟಿರ್ತಾರೆ. ಆ ತರದ್ ಏನಾರು ಒಂದ್ಸಲ ತಿನ್ನೋಣ ಗೈಸ್. ಇವಾಗ ಸದ್ಯಕ್ಕೆ ನಮ್ಮ ಹತ್ರ ತೀತರ್ ಕೋಳಿಗಳಿದೆ. ಎಲ್ಲ ಸೀದೋಗಲ್ಲ. ಪವನ್ಗೊಂದು, ಗೌತಮ್ಗೊಂದು. ನನ್ ಕೋಳಿ ತರನೇ ಇಲ್ಲ. ಎತ್ಕೊಳದ್ನ ನಂಗಿದ್ ಬೇಡ, ನಂಗೆ ಕೊಡು ತಗೋ. ನಂಗಿದ್ ಬೇಕು. ಕೋಳಿ ತರ ಕಾಣ್ಬೇಕು ನಂಗೆ. ಗೈಸ್ ನಾವಿವತ್ತು ತೀತರ್ ಕೋಳಿ ತಿನ್ನೋ ಚಾಲೆಂಜ್ ನ ಮಾಡ್ತಿದ್ವಿ. ಇಲ್ಲಿ ನೋಡಿ ಸಣ್ಣಕೈತೆ ನೋಡಿ ತೀತರ್ ಕೋಳಿ, ಇಷ್ಟೇ ಇಷ್ಟಪ್ಪ. ನನ್ ಪ್ಲೇಟ್ ಅಲ್ಲಿ ಇವಾಗ 4 ತೀತರ್ ಕೋಳಿ ಇದೆ. ನಾನ್ ಎಷ್ಟು ತಿಂತೀನಿ ನೋಡೋಣ. ಮತ್ತೆ ಗೌತಮ್ ಪವನ್ಗೆ ಕೂಡ ಕೊಡೋಣ. ತಗೊಳ್ರು. ಯಾವ್ದಲ್ಲ ನಂದು, ಇದ್ ನಂದು. ನನ್ ಮುರ್ದೋಗಿರೋದು ನಂದು. ನಂದಲ್ಲ, ಇದು ಸೊಟ್ಟಾಗಿದೆ. ಗೈಸ್ ಇವಾಗ ಬನ್ನಿ ಮುರಿದ್ಬಿಟ್ಟು ಎಲ್ಲ ತೀತರ್ ಕೋಳಿ ತಿನ್ನಕ್ ಸ್ಟಾರ್ಟ್ ಮಾಡೋಣ. ನಾನ್ ತಿಂದಿದ್ದೀನಿ ಒಂದ್ಸಲ, ಇದು 2ನೇ ಸಲ 3ನೇ ಸಲ ಅನ್ಸುತ್ತೆ ತಿಂತಿರೋದು, ಮರ್ತೋಗಿದ್ದೀನಿ. ಮಚ್ಚಿ ಸಾಕಾಗಲ್ಲ ಕಣ, ಆರ್ಡರ್ ಮಾಡ್ಬೇಕು. ಹೇಳ್ಬಿಡಿ ಇಲ್ಲೇ. ಎಲ್ರು ಫಸ್ಟ್ ಒಂದೊಂದ್ ಕೋಳಿ ತೀತರ್ ಕೋಳಿ ತಿನ್ನೋಣ, ನೆಕ್ಸ್ಟ್ ಇನ್ನೊಂದೊಂದು ಆರ್ಡರ್ ಮಾಡೋಣ. ಮಚ್ಚಿ ಹೇಳ್ಬಿಡಿ ಇನ್ 3. ಬೇಡ ಹೇಳ್ತೀನಿ. ಪವನ್ ನೀನ್ ತಿನ್ನೋ, ನಿನ್ ಕೈ ಆಗುತ್ತೆ. ಗೈಸ್ ಕೋಳಿ ತರನೇ ಇದೆ, ಮೂಳೆ ಇದೆ. ತೀತರ್ ಕೋಳಿ ಜಾಸ್ತಿ ಕಂಡ ಇಲ್ಲ, ಮೂಳೆ ಮತ್ತೆ ಸಣ್ಣಕೈತೆ. ಸಿಕ್ಕಾಪಟ್ಟೆ ಹೀಟ್ ಇದು. ಪವನ್ ತರ ಚೆಡ್ಡೆ ಹಾಕೊಟ್ಟಿರ್ತಿಲ್ಲ. ಎಡಿಟೇ ನಾನೇ ಮಾಡೋದು. ನಾನು ಸ್ವಲ್ಪ ರೈಸ್ ಹಾಕೋತೀನಿ ಗೈಸ್. ನೀವು ಯಾರಾದ್ರು ತಿಂದಿಲ್ಲ ಅಂದ್ರೆ ತೀತರ್ ಕೋಳಿ ತಿಂದು ನೋಡಿ, ಯಾಕೆ ಚೆನ್ನಾಗಿರುತ್ತೆ. ಕನ್ನಡದಲ್ಲಿ ಗೈಸ್ ಕನ್ನಡದಲ್ಲಿ ಗೌಜಲಕ್ಕಿ ಅಂತ ಕರೀತಾರೆ. ಕೋಳಿ ಫಾರ್ಮ್ ಅಲ್ಲಿ ಕೂಡ ಸಿಗುತ್ತೆ ಇದು. ತುಂಬಾ ಜನ ಕೋಳಿ ಫಾರ್ಮ್ ಅಲ್ಲಿ ಕೂಡ ಸಾಕ್ತಾರೆ ಗೌಜಲಕ್ಕಿನ. ಜನಕ್ಕೆ ಕೆಲವು ಹೆವಿ ಡಿಮ್ಯಾಂಡ್ ಐತೆ ಗೈಸ್ ಇದಕ್ಕೆ. ತಾಜ್ ಹೋಟ್ಲುಗಳಲ್ಲಿ ಕಂಪಲ್ಸರಿ ಮಾಡ್ತಾರೆ ಇದನ್ನು. ತೀತರ್ ಕೋಳಿ ಜೊತೆಗೆ ರೈಸ್ ನ ತಿನ್ನೋಣ ಬನ್ನಿ, ಬಿರಿಯಾನಿ ರೈಸು. ಹಂಗಾಯ್ತು ಮುಚ್ಚಿ ಚೆನ್ನಾಗಿದೆ. ಮಾತಾಡ್ತೀನಿ ಸಾಕಾಗಿದೆ. ರೈಸ್ ಇಷ್ಟು ತೀತರ್ ನಮ್ಮ ಮಯೋನೀಸ್ ಜೊತೆ ಹಂಚ್ಕೊ ತಿನ್ನೋಣ ಬನ್ನಿ, ಹೆಂಗಿರುತ್ತೆ ನೋಡೋಣ. ಇವಾಗ ಚಾಲೆಂಜ್ ಇರೋದು ರೈಸ್ ತಿನ್ನೋದಲ್ಲ, ಯಾರು ಜಾಸ್ತಿ ತೀತರ್ ಕೋಳಿ ತಿಂತಾರೋ ಅವ್ರು ವಿನ್ನರು. ನಂಗೆ ಇನ್ನೊಂದ್ ಬೇಕು. ಪವನ್ ನಿಂಗೆ ಇನ್ನೊಂದ್ ಹೇಳು. ನಿಂಗೆ ಒಂದ್ ಸಾಕಾ? ವೇಸ್ಟ್ ನನ್ ಮಗ ನೀನು. ಅಲ್ಲಿ ಕಾಂಪೌಂಡ್ ಅಲ್ಲಿ ಇದು ಬಾಲ್ಕನಿಂದ ಆರ್ಬಿಡು. ಇನ್ನೊಂದ್ ಹೇಳೋ. ನಿನ್ಗೊಂದು ನನ್ಗೊಂದು ಆಗುತ್ತೆ. 2 ತಿಂದ್ರೆ ಇನ್ನೊಂದೊಂದ್ ಹೇಳೋಣ. ಅಂಡ ಕಮ್ಮಿ ಐತೆ ಗೈಸ್, ಆರಾಮಾಗಿ ತಿನ್ಬೋದು. ಬಟ್ ಈಟ್ ಜಾಸ್ತಿ ಅಂತೆ. ತಿನ್ನದೇ ಇರೋದಿನ್ನ ಇವಾಗ ಯಾವಾಗ್ಲೂ ಈಟಲ್ಲಿ ಇರ್ಬೇಕು. ಜಾಸ್ತಿ ಗೂಗ್ಲಿ ಫಿಲಮ್ ಡೈಲಾಗ್ ಐತಲ್ಲ, ಗೂಗ್ಲಿ ಗೂಳಿ ಫಿಲಮ್ ಅಂತ. ಮಯೋನೀಸ್ ಜೊತೆ ತಿಂದ್ರೆ ಇನ್ನೂ ಚೆನ್ನಾಗೈತೆ ಟೇಸ್ಟ್. ನಾನು ಹೇಳಿದ್ ಮೈನಸ್ ಮಾಡಿದ್ ನಾನು. Yes, I rescheduled my order. ಗೌತಮ್ ನೋಡಿ ಗೈಸ್ ಇಂಗ್ಲಿಷ್ ಅಲ್ಲೆಲ್ಲ ಮಾತಾಡ್ತಾನೆ. Thank you. Have a nice day. ಥ್ಯಾಂಕ್ ಯು. ಎಸ್ ಮ್ಯಾಮ್, ನೋ ಮ್ಯಾಮ್ ಬಿಟ್ಟು ಇನ್ನೇನು ಬರಲ್ಲ. ಏನೇ ಮುಗಿದೋಯ್ತು. ಅವ ನೈಸ್ ಡೇ ಅಂತ ಇವಾಗ ರಾತ್ರಿ ಸ್ಟಾರ್ಟ್ ಮಾಡ್ತಾರೆ ಒಬ್ಬೊಬ್ರು ಜೀವನ. ಇಂಗ್ಲಿಷ್ ಬರಲ್ಲ ಅಂತ ಒಪ್ಪು. ಹೌದಪ್ಪ, ನಾವು ಕನ್ನಡದ ಮಕ್ಕಳು, ಕನ್ನಡ ತಾಯಿ ಕನ್ನಡದಲ್ಲೇ ಮಕ್ಕಳು. ಮಾತಾಡ್ಬೇಕು. ಯಾಕೆ ಇಂಗ್ಲಿಷ್ ಅಲ್ಲಿ ಮಾತಾಡ್ದೆ? ಅವ್ರಿಗೆ ಬರ್ತಾ ಇರ್ಲಿಲ್ಲ, ಏನ್ ಮಾಡ್ಲಿ? ಕಲ್ತು ವಿನ್ ಆಗ್ಬೇಕು ಅಂತ. ಅವ್ನು ನೋಡು ಒಳ್ಳೆ ಕಾಂಪಿಟೇಷನ್ ಕೊಡ್ತಾನೆ. ಈ ತರ ಎಲ್ಲ ಒಂದ್ ಲೆಕ್ಕ ಏನವ? ಇನ್ನೇನ್ ಲೆಕ್ಕನಪ್ಪ ನಿಂಗೆ? ಚಿಕನ್ ಅಂದ್ರೆ ಒಂದೊಂದು. ಚಿಕನ್ ನಮ್ಗೆ ಲೆಕ್ಕನೇ ಇಲ್ಲ. ಗೈಸ್ ಒಂದ್ ಈ ತರ ತಿಂದು ಮುಗಿಸಿ ನಾನು ಇನ್ನೊಂದು ಪೀಸ್ ಐತೆ. ಪವನ್ದು ಇನ್ನೊಂದು ಪೀಸ್ ಇದೆ. ಗೈಸ್ ನಾನು ಮತ್ತೆ ಪವನ್, ಗೌತಮ್ 3 ಜನನು ಒಂದೊಂದು ಈ ತರನ ತಿಂದು ಮುಗಿಸಿ ಮೂಳೆ ಎಲ್ಲ ಇಲ್ಲಿ ಹಾಕಿದ್ವಿ. ಗೌತಮ್ ಒಂದ್ ಸಾಕಂತೆ ನಾವು ಇನ್ನೊಂದೊಂದು ಹೇಳ್ತೀವಿ. नहीं नहीं एक थी सर, ಒಂದ್ ಇಲ್ಲ ಐತೆ. और एक थी सर, और राइस में क्या क्या है? ಗೈಸ್ ನಾವ್ ಇನ್ನೊಂದ್ಸಲ ಗೌಜಲಕ್ಕಿನ ತರ್ಸಿದೀವಿ. ಕಳ್ಳ ಗೌಜಲಕ್ಕಿ ತರ ಕಾಣಿಸೋದು ನನಗ್ ಬೇಕು. ಇಲ್ಲಿ ನೋಡಿ.
ಪವನ್ ಚಿಯರ್ಸ್. ಗೌಜ್ ಲಕ್ಕಿ ತರ ಕಾಣಿಸೋದ್ ನಿನಗ್ ಕೊಟ್ಬಿಟ್ಟು ಗೌಜ್ ಲಕ್ಕಿ ಅನ್ನೋದನ್ನ ನನ್ ಕೊಟ್ಟಿದ್ಯಾ. ಚಿಯರ್ಸ್. ಟಚ್ ಮಾಡ್ಬಿಟ್ಟ. ಇದನ್ನೇ ತಿಂದಿದ್ ನೀನ್ ಆಗ್ಲೇ ಮಕ್ಕ ಎಲ್ಲ ಟಚ್ ಮಾಡ್ಬಿಟ್ಟಿದ್ಕೆ ನಾನು ಅದ್ರ ಮುಖ ಮಾಡ್ಕೊಂಡಿದ್ದು. ಏನ್ ಟಚ್ ಮಾಡ್ಬಿಟ್ರೆ ಓ ಪವನ್ ಅಂತನಾ ಚಡ್ಡಿ ಹಾಕೋ ಬಂದವನೆ. ಗೈಸ್ ಮಯೋನೀಸ್ ಹಚ್ಕೊಂಡು ಇವಾಗ ಇನ್ನೊಂದು ಗೌಜ್ ಲಕ್ಕಿ ತಿನ್ನಕ್ ಸ್ಟಾರ್ಟ್ ಮಾಡೋಣ. 2ನೇ ಗೌಜ್ ಲಕ್ಕಿ ಪವನ್ ಒಂದು ಮತ್ತೆ ನಾನು. ಗೈಸ್ ಯು ಕ್ಯಾನ್ ಡೂ ಇಟ್. ಗಿವ್ ಅಪ್ ಮಾಡಿರೋನು. ಮ್ಯಾಟ್ರ್ ಏನಂದ್ರೆ ಗೈಸ್ ಗೌಜ್ ಲಕ್ಕಿನ 10 ತಿನ್ಬೋದು, ಹೀಟ್ ಜಾಸ್ತಿ ಇತ್ಕೊಂಡ್ ಬಂದ್ಬಿಡ್ತದೆ. ಅದಕ್ಕೆ ಯೋಚನೆ ಮಾಡಿ ತಿಂತಾ ಇದೀವಿ. ಆಮೇಲೆ ಬಿರಿಯಾನಿ ರೈಸ್ ಕೊಟ್ಬಿಟ್ಟವ್ ನಾನು. ಮಂದಿ ರೈಸಿಂಗ್ ಬರಲ್ಲ ಕಣ. ಹೈದರಾಬಾದಿ ಬಿರಿಯಾನಿ ರೈಸ್ ಕೊಟ್ಟ ಈ ಫಿಶ್ ಎಲ್ಲ ಇದೆ. ಗೌಜ್ ಲಕ್ಕಿ ಜೊತೆ ಮಾಮೂಲಿ ಚಿಕನ್ ನ ಕಂಪೇರ್ ಮಾಡ್ತೀನಿ ನೋಡಿ. ಇದ್ರದೊಳೆ ಒಂಚೂರು ನಾಟಿ ಕೋಳಿ ತರ ಇರುತ್ತೆ ಮಾಂಸ, ಮತ್ತೆ ಹೆವಿ ಗಟ್ಟಿ. ಆದ್ರೆ ಚಿಕನ್ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಚಿಕನ್ ತಿನ್ನೋಣ. ಮಟನ್ ಅವನು ಮತ್ತೆ ನಾನು ಗೌಜ್ ಲಕ್ಕಿ ಜೊತೆಗೆ ಇನ್ನೊಂದು ರೈಸ್ ಹೇಳಿದ್ವಲ್ಲ ಮಂದಿ ರೈಸ್ ತಿಂತಾ ಇದೀವಿ. ಪವನ್ ನನ್ನ ಪ್ರಕಾರ ಇನ್ನೂ 5 ಗೌಜ್ ಲಕ್ಕಿ ಬೇಕಾದ್ರೆ ತಿಂತಾನೆ. ಇದು ಏನಿಲ್ಲ ಒಂದೇ ಸತಿ ಮುದ್ರಕೊಂಡು ಬ್ಯಾಗ್ ಹಾಕೊಂಡ್ಬಿಡ್ತಾನೆ. ಅದು ಒಂದ್ ಸ್ವಲ್ಪ ಕ್ಯಾಶ್ ಪ್ರೈಸ್ ಇಡ್ಬೇಕಷ್ಟೇ ಅವ್ನಿಗೆ. ಇದು ಗೌಜ್ ಲಕ್ಕಿ ಕಬಾಬ್ ಪೀಸ್ ಅಲ್ಲ, ಮುದ್ರಕೊಂಡು ಬಾಯಿಗೆ ಹಾಕೊಳಕ್ಕೆ. ಆಫೀಸ್ ನ ಮುದ್ರಕೊಂಡು ಬ್ಯಾಗ್ ಹಾಕೊಂಡ್ಬಿಡ್ತೀಯಾ? ಅದೇ ತರ ಹೇಳಿದ್ದು ನಿನಗೆ. ಬೋನ್ಲೆಸ್ ಕಬಾಬ್ ನ ಹಾಕೋಬಹುದು, ಗೌಜ್ ಲಕ್ಕಿ ಹಾಕೊಡಕಲ್ಲ ಅಂತ. ಪ್ರಾಕ್ಟಿಕಲ್ ಆಗಿ ಮಾತಾಡೋ ಗೌತಮ್. ಬೋನ್ಲೆಸ್ ಕಬಾಬ್ನ ಕೊಡಿಸ್ತೀನಿ, ಮುದ್ರಕೊಂಡು ಬ್ಯಾಗ್ ಹಾಕೋಬೇಕು. ಈಗ ಮುಂಚೆ ಪ್ರಾಕ್ಟಿಕಲ್ ಆಗಿ ಮಾತಾಡ್ತಾ ಇದ್ದೀನಿ. ಪ್ರೈಸ್ ಮನಿ ಇಡಕ್ಕೆ ಹೇಳು. ಎಷ್ಟು? ಒಂದು 10 ರೂಪಾಯಿ ಇಡ. 10 ರೂಪಾಯಿ ಇಡ, ಪಕ್ಕ ಒಪ್ಕೋತಾನೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ 15 ಬೇಕೇನಾ? ನಿನ್ನ ತಿನ್ನೋ. ಎಷ್ಟು ಚೀಪ್ ಅನಿಸ್ಬಿಟ್ಟು ಇದು ಹಾಕಲ್ಲ. ನನಗೆ ಎಷ್ಟು ಚೀಪ್ ಅನ್ಸ್ಬಿಡ್ತು ಅಂದ್ರೆ ಇಂಥವ್ರೆಲ್ಲ ಇರ್ತಾರೇನಪ್ಪ. 20 ಬೇಕಾಯ್ತಾ? 20 ರೂಪಾಯಿನಾ? ಇದು ಜಾಸ್ತಿ ಗಿಸ್ತಿ ಹೇಳ್ಬಿಟ್ವಾ? 10 ರೂಪಾಯಿ 5 ರೂಪಾಯಿ ಬೇಕಿತ್ತಾ? ಹೊಟ್ಟೆ ಆಗ್ಲೇ ಸ್ವಲ್ಪ ಹೀಟ್ ಆಗ್ತಾ ಇತ್ತು. ತಿಂದೇಟ್ಗೆ ಆಗ್ಬಿಡುತ್ತ. ಗೌಜ್ ಲಕ್ಕಿ ಎಫೆಕ್ಟ್ ಗೊತ್ತಾಯ್ತೈತೆ. ಎಕ್ಸಸ್ ಅಂದ್ರೆ ಎಕ್ಸಸ್ ಇದು ನಾಟಿ ಕೋಳಿಗಿನ ಸ್ವೀಟ್. ಅದಕ್ಕೆ ಗೈಸ್ ಪವನ್ ಜಾಸ್ತಿ ತಿಂದ್ರೆ ಇಟ್ಕೊಂಡೆ ಆಯ್ತದ. ಅಲ್ಲ, ಪವನ್ ಜಾಸ್ತಿ ತಿನ್ಸ್ಬಿಡ ಕೇಳಿಸ್ಬಿಡ್ತೇನೆ. ಪವನ್ ಜಾಸ್ತಿ ತಿನ್ಸ್ಬಿಡಕ್ಕೆ ಪವನ್ ಅವನು ಮಚ್ಚಾನೆ ಜಾಸ್ತಿ ತಿನ್ನೋಣ ಅಂದಿದ್ದು. ಇನ್ನು ಪಾರ್ಟ್ನರ್ ಮರ್ತೋಗಿದ್ಯಾ ಅದನ್ನ. ಅದು ಗುಂಡಲ್ಲ. ಅದಕ್ಕೆ 2ಕ್ಕೆ ಇಬ್ರು ಎಂಡ್ ಮಾಡೋಣ. ಇಬ್ರಲ್ಲ ನಿಂದೇಳು. ಈ ಹೀಟ್ ನ ತಡ್ಕೊಳಕ್ ಆಗಲ್ಲ. ಯಾರು ಬಿಟ್ಲ ಏನ್ ಹಾಲೆ ತಿಂದಿದ ತಕ್ಷಣ ಲೇಟ್ ಆಗಿದ್ರೆ ಅಪ್ಕಮಿಂಗ್ ಅವನ್ ಯಾಕೆ ತಿಂದಿಲ್ಲ ಕೇಳು. ಆಫ್ಟರ್ ಎಫೆಕ್ಟ್ ನನ್ಗೆ ನೋಡಿದೆ ಈಗ 4 ಗಂಟೆಲಿ ಹಂಗೆ ಹಾಕಿದೀವಿ. ಇದೆಲ್ಲ ನಾವ್ ತಿಂದಿರೋದ, ಗೌತಮೇ ತಿಂದಿರೋದ ಅದನ್ನೆಲ್ಲ. ಎಸ್ ಆಫ್ ಕೋರ್ಸ್ ನಾನೇ ತಿಂದಿರೋದು. ಏನೀಗ ಏನೀಗ ಅಲ್ಲ ಕಣ, ಒಪ್ಕೊಬೇಕು ಅದನ್ನ. ಆತರ ಏನ್ರಿ ಗೈಸ್ ನಾನು 3 ತೀತರ ತಿಂತೀನಿ ಅಂತಂದೆ. ಪವನೇ ಬೇಡ ನಾನು 1.5 ನಿಲ್ಸ್ತೀನಿ ಅನ್ಬಿಟ್ಟು ಅವಂದು ಅರ್ಧ ನಾನು. ಸುಳ್ಳು ಹೇಳ್ಬೇಡ. ಇಬ್ರು 2 ಟೀಚರ್ ತಿಂದ್ವಿ, ಗೌತಮ್ 1 ಟೀಚರ್ ತಿಂದ. ನಾನು ಇನ್ನೂ ಒಂದ್ ತಿನ್ಬೋದಿತ್ತು ಗೈಸ್. ಗೈಸ್ ಏನಂದ್ರೆ ಇವ್ನು ಹೇಳದ್ನೆಲ್ಲ ನಂಬೇಡಿ. ಹೀಟು ಹೀಟರು ಜಾಸ್ತಿ heat, ಅದಕ್ಕೋಸ್ಕರ 2ಕ್ಕೆ ನಿಲ್ಸಿದ್ವಿ. ತಿನ್ಬೋದಿತ್ತು, ಸಣ್ಣ ಇರುತ್ತಲ್ಲ. ಎಕ್ಸಸ್ ಹೀಟು ತಿನ್ಬೇಡ ನನ್ ಕೈಲಿ ಇಟ್ಟು ಆಗಲ್ಲ ಅಂತ ಬೇಡ್ಕೊಂಡಿದ್ಕೆ ನೀನ್ ಸ್ಟಾಪ್. ನಿನ್ಗಾಗೋಗ್ಲಿ ಮುಚ್ಚಿ. ಯಾಕೋ ಈ ತರ ಏನೇನೋ ಮಾತಾಡ್ತೀಯ ಗೈಸ್. ಇವಾಗ ನಾನು 2 ಮತ್ತೆ ಪವನ್ 2, ಅದು ಇನ್ನೊಂದು ಗೌತಮ್ 1 ತಿಂದಿರೋದ್ರಿಂದ ನಾನು ಪವನ್ ಡ್ರಾ ಆಗೈತೆ. ಗೌತಮ್ ಸೋತಿದ್ದಾರೆ ಕ್ಲಿಯರ್ಲಿ. ಬನ್ನಿ ಇವಾಗ ಬಿಲ್ ಪೇ ಮಾಡೋಣ. ಬೇಜಾರಾಗೋ ಸಂಗತಿ ಏನಂದ್ರೆ ಈಗ ಬಿಲ್ ಕಟ್ಬಿಟ್ಟು. ಬಿಲ್ ಎಷ್ಟಾಗಿರ್ಬೋದು ಪ್ರಿಡಿಕ್ಟ್ ಮಾಡು ಪವನ್. ಎಷ್ಟು? 750. ನೀನ್ ಹೇಳ ಒಂದ್ ಅಮೌಂಟ್. 800 ಸಮಥಿಂಗ್. 750 to 800. ಇಬ್ರಲ್ಲಿ ಯಾರು ಗೆಲ್ತಾರೆ? ಸೋತವರು ಬಿಲ್ ಕಟ್ತಾರೆ. ನಾವಿಬ್ರು ತಪ್ಪಾರ ಅವನೇ ಬಿಲ್ ಕಟ್ತಾನೆ. ಎಷ್ಟು ಮುಂಚೆ 835. ಹೆಚ್ಚು ಕಮ್ಮಿ ಇಬ್ರು ಅದ್ರಲ್ಲೇ ಇದೆ. ನಾನೇನಂತ ಮಚ್ಚ 8 ಸಮಥಿಂಗ್. ನಾನೇ ಕಟ್ತೀನಿ ಬಿಡು ಪವನ್, ಬೆವರು ಬಿಡ. ಗೈಸ್ ಬಿಲ್ ನೋಡಿ 835 ರೂಪಾಯಿ ಆಗೈತೆ. ಒಂದು ಟೀಚರ್ಗೆ 130 ರೂಪಾಯಿ. 130 ರೂಪಾಯಿ ಗೈಸ್. ಒಂದ್ ಟೀಚರ್ 100 ಗ್ರಾಮ್. ಗೈಸ್ ಇದು ಕಾಂಟ್ಯಾಕ್ಟ್ ನಂಬರ್ ನಮ್ದಲ್ಲ, ಹೋಟ್ಲವ್ರದು. ನಮ್ದು ಅನ್ಕೊಂಡು ಮಾಡಿಬಿಟ್ಟಿರೋ ಪವಂದು. ನಂದು ಗೈಸ್ 835 ರೂಪಾಯಿ ಪೇ ಮಾಡಿದ್ವಿ. ಮನೆ ಹೋಗೋಣ ಈಗ. ಟೀತರ್ ನನ್ಗೆ ಟೇಸ್ಟ್ ಇಷ್ಟ ಆಯ್ತು. ನನಗೂ ಇಷ್ಟ ಆಯ್ತು. ಬಟ್ ಇನ್ನೊಂದ್ ಸ್ವಲ್ಪ ಜಾಸ್ತಿ ಇಲ್ಲ ಇನ್ನೊಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಬೇರೆ ಕಡೆಯಿಂದ ತಿಂದಿದ್ದೀನಿ ನಾನು ಟೀತರ್. ರಾಮನಗರ ತಾಜಲ್ಲಿ ಮತ್ತೆ
ತಾಜ್ ಇಂಪೇರಿಯಾದಲ್ಲಿ. ಅಲ್ಲೆಲ್ಲ ಇನ್ನೂ ಚೆನ್ನಾಗಿರುತ್ತೆ, ಬಟ್ ಇಲ್ಲೂ ಚೆನ್ನಾಗಿತ್ತು, ಬಟ್ ಇದಕ್ಕಿಂತ ಚೆನ್ನಾಗಿರುತ್ತೆ ಬೇರೆ ಕಡೆ ಟೀಚರ್ಸ್. ನಾನು ಮತ್ತೆ ಪವನ್ ಇವಾಗ ವಾಪಸ್ ಹೊಡ್ತಾ ಇದೀವಿ ಮನೆಗೆ. ಪವನ್ ನಿನ್ಗೊಂದು ಒಂದ್ ನೆನ್ಪಾಯ್ತಾ, ಒಂದ್ಸಲ ಎಲ್ರು ಫ್ರೆಂಡ್ಸ್ ಎಲ್ಲ ತಾಜ್ಗೆ ಹೋಗಿದ್ವಿ ಸ್ಕೂಲಲ್ಲಿ ಓದ್ತಿದ್ದಾಗ, ಕಾಸು ಇರ್ಲಿಲ್ಲ, ಒಂದ್ ಬಿರಿಯಾನಿ ರೈಸ್ ಒಂದ್ ಸ್ವಲ್ಪ ಚಿಕನ್ ಒಂದೇ ಒಂದ್ ಪ್ಲೇಟ್ ಆರ್ಡರ್ ಮಾಡಿ ಎಲ್ಲ ತಿಂದಿದ್ದು. ಇವಾಗ ದುಡ್ಡು ಐತೆ ತಿನ್ಬೇಕು ಅಂದ್ರೆ ಅದು ಇದು Your ಅಂತ vehicle ಅನ್ಕೊಂಡು is running on low fuel. Please refill. ನಮ್ ಜೀವನ ಎಲ್ಲ ಕಾರ್ ಡೀಸೆಲ್ ಹಾಕ್ಸೆ ಕಾಸೆಲ್ಲ ಖಾಲಿ ಆಗೋಯ್ತೈತಿ. ಈ ವಿಡಿಯೋದಲ್ಲಿ ನಿಮ್ಮ ಫೇವ್ರೆಟ್ ಫುಡ್ ಯಾವ್ದು ಅಂತ ಎಲ್ರು ಕಮೆಂಟ್ ಅಲ್ಲಿ ಹಾಕಿ. ಯಾವ್ದಕ್ಕೆ ಟ್ರೈ ಮಾಡ್ಬೇಕು ನಾವು ನೆಕ್ಸ್ಟ್ ಅನ್ನೋದು comment ಅಲ್ಲಿ. ಅದು ಹಾಕಿ. ನಿಮ್ಮ ಫೇವ್ರೆಟ್ ಫುಡ್ ನ ಕಮೆಂಟ್ ಅಲ್ಲಿ ಹಾಕಿ. ಯಾವ ಕಮೆಂಟ್ ಗೆ ಜಾಸ್ತಿ ಲೈಕ್ ಬಂದಿರುತ್ತೆ ಫುಡ್, ಆ ಫುಡ್ ನ ನಾವು ಟ್ರೈ ಮಾಡ್ತೀವಿ. ಎಲ್ರು ಕಮೆಂಟ್ ಅಲ್ಲಿ ಹಾಕಿ ಗೈಸ್, ನೋಡೋಣ ಯಾರು ವಿನ್ ಆಗ್ತೀರಾ ಕಮೆಂಟ್ ಅಲ್ಲಿ ಅಂತ. ಯಾವ್ದಕ್ಕೆ ಜಾಸ್ತಿ ಲೈಕ್ ಬಂದಿರುತ್ತೆ ಅದನ್ನ ತಿಂತೀನಿ. ನೆಕ್ಸ್ಟ್ ನಾವ್ ಯಾವ್ದನ್ನ ಟ್ರೈ ಮಾಡ್ತೀವಿ ಅಂತಾನು ಅದ್ರಲ್ಲೇ ಗೊತ್ತಾಗುತ್ತೆ. ಮತ್ತೆ ನೀವು ನೆಕ್ಸ್ಟ್ ನಾವ್ ಯಾವ್ದಾದ್ರು ಬೇರೆ ಫುಡ್ ಟ್ರೈ ಮಾಡ್ಬೇಕು ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋರಂತೆ ಬಿಡಿ, ಇವಾಗ ಕನ್ಫ್ಯೂಸ್ ಆಗ್ಬಿಡುತ್ತೆ. ನಿಮ್ ಫೇವ್ರೆಟ್ ಫುಡ್ ಮಾತ್ರ ಹಾಕಿ. ಇವಾಗ ಈಗ ಚನ್ನಪಟ್ಟಣಕ್ಕೆ ಹೋಗ್ತಾ ಇದೀವಿ. ನನ್ ಪವನ್ಗೋಸ್ಕರನೇ ಸನ್ ರೂಫ್ ಇರೋ ಕಾರ್ನ ತಗೊಂಡಿದ್ದವ್ ನೋಡಿ, ಆಟ ಆಡ್ತಾವ್ನ ಇವಾಗ. ಅವನಿಗೆ ಖುಷಿ ಸನ್ ರೂಫ್ ಈ ತರದ್ದೆಲ್ಲ ನೋಡಿ. ಏನಿಲ್ಲ, ಲೆಗ್ ವರ್ಕೌಟ್ ಮಾಡಿ ಹೆಂಗೆ ಕಾಲ್ನ ಗಟ್ಟಿ ಮಾಡ್ಕೊಂಡು ನೀನ್ ಅದೆಲ್ಲ ಯಾಕೆ ತೋರಿಸ್ತಾ ಇದೀಯ? ಅದಕ್ಕೆ ಮುಚ್ಕೊಂಡು ಮನೆ ಪ್ಯಾಂಟ್ ಹಾಕೋ ಬರ್ಬೇಕು ಫುಲ್. ಮನೆ ಹತ್ರ ಇದೀನಿ ಬಾ, ಎದ್ದು ಶರ್ಟು ಶಾರ್ಟ್ಸ್ ಹಾಕೊಂಡ್ ಬಂದೆ. ಈ ತರ ನಿಮ್ ಫ್ರೆಂಡ್ ಅಲ್ಲಿ ಯಾರು ಈ ತರ ಶಾರ್ಟ್ಸ್ ಹಾಕೋ ಓಡಾಡೋನ ಟ್ಯಾಗ್ ಮಾಡಿ ಗೈಸ್, ಪ್ಯಾಂಟ್ ಹಾಕೋ ಓಡಾಡೋ ಅಂತ ಕಮೆಂಟ್ ಹಾಕಿ. ನೆಕ್ಸ್ಟ್ ಟೈಮ್ ಮನೆ ಹತ್ರ ಓಡಾಡೋಣ ಅಂದ್ರೂ ನನ್ ಪ್ಯಾಂಟ್ ಹಾಕೊಂಡೇ ಬರ್ತೀನಿ. ರೋಸಿ ಬಂದ ಗೈಸ್, ಆಲ್ಮೋಸ್ಟ್ ನನ್ನ XUV ಗೆ ಜಾಸ್ತಿ HP ಹಾಕ್ಸಿರೋದು ಪೆಟ್ರೋಲ್ ನ, HP ಹಾಕ್ಸಿರೋದು ಡೀಸೆಲ್ ನ, ಅದ್ರಲ್ಲೂ ಇದೇ ಬಂಕಲ್ಲಿ ಜಾಸ್ತಿ ಹಾಕ್ಸಿರೋದು. ಇದು ಯಾವ್ದೋ ಒಂದು HP ಪೇ ಅಂತ ಒಂದು ಆಪ್ ಐತೆ ಗೈಸ್. ಎಲ್ಲೋ ಅದು ಇಲ್ಲೇ ಇತ್ತಲ್ಲ, ನನ್ನ ಫೋನಲ್ಲಿರೋ ಆಪ್ಸ್ ಎಲ್ಲ ಗೊತ್ತಾಗೋಯ್ತು ಇವ್ರಿಗೆ. ಎಲ್ಲೋ ಅದು HP ಪೇಲಿ ಪೇ ಮಾಡಿದ್ರೆ ಒಂದ್ ಸ್ವಲ್ಪ ಕಾಯಿನ್ಸ್ ರಿಡೀಮ್ ಆಗಿ ಒಂದ್ ಸ್ವಲ್ಪ ಅಮೌಂಟ್ ಕ್ಯಾಶ್ ಬ್ಯಾಕ್ ಬರುತ್ತೆ. ಅದಕ್ಕೆ HP ಪೇ ಜಾಸ್ತಿ ಯೂಸ್ ಮಾಡ್ತೀನಿ. ಯಾವಾಗ್ಲೂ 3000ಕ್ಕೆ ಹಾಕ್ಸೋದು. ಅಣ್ಣ HP ಪೇ 32 ಲೀಟ್ರು 91 ರೂಪಾಯಿ ಅಲ್ವೇನೋ ಫೋನ್, 1 ಲೀಟ್ರು 91.33. ಡೀಸೆಲ್ ಹಾಕ್ಸ್ಕೊಂಡು ಇವಾಗ ಹೊಡ್ತೀವಿ ತಿರ್ಗಾ. ಪವನ್ಗೆ ಹಂಗೆ ಹೋಗ್ತಾ ಒಂದು ಪ್ಯಾಂಟ್ ತಗೋತೀವಿ. ಸುಳ್ಳು ಹೇಳ್ತಾವ್ನೆ. ಪವನ್ ಹೇಳ್ಬೇಕು ಅಂದ್ರೆ ನಂಗೆ ಫೋನ್ ಮಾಡ್ಕೊಂಡು ಸಂಜೆ ಬಂದಿದ್ದು ಹಾಲ್ ತಗೋಬರಕ್ಕೆ. ಸುಳ್ಳು ಇಲ್ಲಿ ನಾನು ಅವನ್ನ ನಮ್ಮೂರಲ್ಲೇ ಸಿಗ್ತಾ ಇದ್ದ. ಹಾಲ್ ತಗೋಬದ್ರಕ್ ಬಂದವನೇ ಅನ್ಸುತ್ತೆ. ಫೋನ್ ಮಾಡ್ದ ಅಷ್ಟೇ ಶಾನ್ಮಂಗ್ಳಿ ಕರ್ಕೊಂಡು ಚನ್ನಪಟ್ಟಣಕ್ಕೆ ಹೋಗಿ ವಿಡಿಯೋ ಮಾಡ್ಕೊಂಡು ವಾಪಸ್ ಕರ್ಕೊಂಡ್ ಬಂದು ಇವಾಗ ಹಾಲ್ ತಗೋತಾವ್ನೆ. ಇದು ಇಲ್ಲ ಕಣೋ, ನಾನ್ ಬಂದಿದ್ದೆ ಬೇರೆ ವಿಚಾರಕ್ಕೆ. ಇದು ಬಾಯ್ಸ್ ಫ್ರೆಂಡ್ಶಿಪ್ ಅಂದ್ರೆ. IPL ಮ್ಯಾಚ್ ನೋಡ್ತಾ ಇದೀನಿ. ಇವತ್ತು RCB ಮ್ಯಾಚ್ ಇಲ್ಲ ಗೈಸ್, KKR ಮತ್ತೆ ಮುಂಬೈ ಗೈಸ್. ಇವಾಗ ಪವನ್ ಇಲ್ಲಿಂದ ಓಡ್ತಾನೆ, ನಮ್ಮೂರಿಗೆ ಬಂದ್ವಿ. ಕಾರ್ ನಿಲ್ಸೋದು, ಗಾಡಿ ಹಾಕಿದಾನೆ ನಮ್ಮ ಮನೆ ಹತ್ರ, ಸ್ಕೂಟಿ ಎತ್ಕೊಂಡ್ ಮನೆ ಹೋಯ್ತಾನೆ. ಪವನ್ ಊರ್ ನಮ್ಮೂರ್ ಪಕ್ಕನೆ, 4 ಕಿಲೋಮೀಟರ್ ಅಷ್ಟೇ. ನಮ್ಮೂರಿಗೆ ಬಂದ್ವಿ, ಐಸ್ ಕ್ರೀಮ್ ತಿಂತಾ ಇದೀನಿ. ನಾಳೆ ಮತ್ತೆ 5 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮನ್ನ ಮಿಸ್ ಮಾಡ್ಕೋತೀರಿ. ಬೈ ಬೈ. ಲೈಕ್ ಮಾಡಿ, ಶೇರ್ ಮಾಡಿ.